ನಮಸ್ತೆ ಮಾಸ್ಟರ್ಸ್. ನಾನು ಮೆಡಿಟೇಷನ್ಗೆ ಬಂದು 2 ಇಯರ್ಸ್ ಆಯಿತು. ಅದಕ್ಕೆ ಮುಂಚೆ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು, ಹೊಟ್ಟೆ ನೋವಿತ್ತು, ಗ್ಯಾಸ್ಟ್ರಿಕ್ ಇತ್ತು, ಕಾಲು ನೋವಿತ್ತು. ಆದರೆ ಈ ಮೆಡಿಟೇಷನ್ಗೆ ಬಂದುಬಿಟ್ಟು ನನಗೆ ಎಲ್ಲ ಹೀಲ್ ಆಗಿದೆ. ಮೆಡಿಟೇಷನ್ ಅಂದರೆ ಗುಡಾಕೇಶನು ಮಾಡ್ತೀನಿ, ಮಾಮೂಲಿ ಮೆಡಿಟೇಷನು ಮಾಡ್ತಾಯಿದ್ದೀನಿ. ಇದರಿಂದ ತುಂಬಾ ನನಗೆ ಒಳ್ಳೆಯದಾಗಿದೆ. ಶೋಭಾನವರು ನನಗೆ ಮೆಡಿಟೇಷನ್ ಗುಡಾಕೇಶ ಪರಿಚಯ ಮಾಡಿಸಿದ್ರು. ಇದು ಮಾಡಿದ್ಮೇಲೆ ನಾನು ಇನ್ನೂ ತುಂಬ ಒಳ್ಳೆಯದಾಗಿದೆ. ಇವಾಗ ಹೊಟ್ಟೆ ನೋವಿಲ್ಲ, ಗ್ಯಾಸ್ಟ್ರಿಕ್ ಇಲ್ಲ, ಕಾಲು ನೋವಿಲ್ಲ. ನಮ್ಮ ಮನೇಲಿ ಎಲ್ಲರೂ ಮಾಡ್ತಾಯಿದ್ದೀವಿ ಮೆಡಿಟೇಷನು. ನನಗೆ ಇದರಿಂದ ತುಂಬ ಆಮೇಲೆ ಒಳ್ಳೊಳ್ಳೆಯದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ. ನಾನು ಏನು ಅಂದ್ಕೊಳ್ತೀನಿ ಅದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ. ನನ್ನ ಮಗನಿಗೂ ಮ್ಯಾನಿಫೆಸ್ಟ್ ಆಗಿದೆ. ನಿಮಗೂ ಹೇಳೋದಷ್ಟೇ, ನೀವು ಇದು ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮಗೂ ಹೇಳೋದಷ್ಟೇ, ಮೆಡಿಟೇಷನ್ ಮಾಡಿ, ಗುಡಾಕೇಶ ಮಾಡಿ. ಜೊತೆ ನಾನು ನಾನ್ ವೆಜ್ ಆಗಿದ್ದೆ, ನಾನ್ ವೆಜಿಟೇರಿಯನ್ ಆಗಿದೆ, ಇವಾಗ ವೆಜಿಟೇರಿಯನ್ ಆಗಿದ್ದೀನಿ. ಬೆಳ್ಳುಳ್ಳಿನೂ ತಿಂತಾಯಿಲ್ಲ, ಮಶ್ರೂಮ್ ತಿಂತಾಯಿಲ್ಲ. ನಿಮಗೂ ಹೇಳೋದಷ್ಟೇ, ನೀವು ವೆಜ್ ಆಗಿ, ಎಲ್ಲರೂ ವೆಜಿಟೇರಿಯನ್ಸ್ ಆಗಿ ಧ್ಯಾನ ಮಾಡಿ. ಇದರಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ. ನಾನು ಇದು ಲೈಫಲ್ಲಿ ಬಿಡಲ್ಲ, ನನಗೆ ಅಷ್ಟೊಂದು ಒಳ್ಳೆಯದಾಗಿದೆ. ಇದರಿಂದ ನನಗೆ ಒಳ್ಳೆಯದಾಗಿರೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ ಅಷ್ಟೇ, ನೀವು ಮೆಡಿಟೇಷನ್ ಮಾಡಿ.